ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನವ್ಯ ತರುಣ್ ಬ್ಲಾಗ್ಸ್. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇದು ಕೃಷ್ಣನ 5251ನೇ ವರ್ಷದ ಜನ್ಮದಿನೋತ್ಸವ. ಕೃಷ್ಣ ಜನ್ಮಾಷ್ಟಮಿ ಬರೋದು ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಇರೋ ದಿನ. ಈ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ 26 ಆಗಸ್ಟಿಂದ 27 ಆಗಸ್ಟ್ವರೆಗೂ ಇದೆ. ಸೊ ಇದನ್ನು ನಾವು 26 ಆಗಸ್ಟ್ ಸೆಲೆಬ್ರೇಟ್ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿನ. ಸೊ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತೇ ಇದೆ ಕೃಷ್ಣ ಜನ್ಮಾಷ್ಟಮಿಗೆ ಸಾಕಷ್ಟು ತಿಂಡಿಗಳನ್ನ ಮಾಡಿರ್ತಾರೆ ಅಂತ. ಸೊ ನಾನಿಲ್ಲಿ ಒಂದಷ್ಟು ತಿಂಡಿಗಳನ್ನ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಮಂಡೇ ಇರೋದ್ರಿಂದ ಕೃಷ್ಣ ಜನ್ಮಾಷ್ಟಮಿ ನಾನು ಸ್ಯಾಟರ್ಡೇಯಿಂದ ತಿಂಡಿಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೆ. ಸೊ ನಾನು ಎಷ್ಟು ತರಹ ತಿಂಡಿ ಮಾಡಿದ್ದೆ ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳ್ತೀನಿ. ಕೃಷ್ಣ ಜನ್ಮಾಷ್ಟಮಿನ ಯಾರು ಬೇಕಾದರೂ ಆಚರಿಸ್ಬೋದು. ಯಾವುದೇ ತರಹದ ಜಾತಿಗಳ ಭೇದ ಭಾವ ಇಲ್ಲದೆ ಯಾರು ಬೇಕಾದರೂ ಇದನ್ನು ಆಚರಿಸ್ಬೋದು. ಆ್ಯಂಡ್ ಇದು ವ್ರತ ಅಥವಾ ಏನಾದರೂ ನಿಯಮಗಳು ಫಾಲೋ ಮಾಡಬೇಕು ಅದೆಲ್ಲ ಏನಿಲ್ಲ. ಈ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಹುಟ್ಟುಹಬ್ಬ ಆಗಿರೋದ್ರಿಂದ ಅವನಿಗೆ ಏನೆಲ್ಲ ಇಷ್ಟನೋ ಆ ಥರದ್ದೆಲ್ಲ ತಿಂಡಿಗಳನ್ನ ಮಾಡಿಟ್ಟು ಪೂಜೆ ಮಾಡ್ಕೊಳೋದ್ರು ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಜೊತೆಯಲ್ಲಿ ನೀವು ನಿಮ್ಮ ಕೈಲಾಗುವಷ್ಟು ಟೈಮ್ ಇದ್ದರೆ ನೀವು ದೇವರಿಗೆ ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಅದು ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು. ನಾನು ಅತಿ ಹೆಚ್ಚಾಗಿ ಇಷ್ಟಪಡುವಂಥ ದೇವ್ರಂತ ಅಂದರೆ ಅದು ಕೃಷ್ಣ. ಈತನ ಬರ್ಡೇ ಅಂತೂ ನಾನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಇವತ್ತು ಕೂಡ ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಮನೆಯಲ್ಲಿ ಸೆಕೆಂಡ್ ಟೈಮ್ ನಾನು ಸೆಲೆಬ್ರೇಟ್ ಮಾಡ್ತಾ ಇರೋದು. ನಮ್ಮ ಅಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೆ. ಸೊ ಇಲ್ಲಿ ಆದಷ್ಟು ನನ್ನ ಕೈಲಿ ಎಷ್ಟು ತಿಂಡಿಗಳಾಗುತ್ತೋ ಅಷ್ಟು ತಿಂಡಿ ಮಾಡಿದ್ದೆ. ಆ್ಯಂಡ್ ನಮ್ಮ ಅತ್ತೆ ಅವರೆಲ್ಲರೂ ಕೂಡ ಹೆಲ್ಪ್ ಮಾಡಿಕೊಟ್ರು, ತಿಂಡಿಗಳು ಮಾಡಿಕೊಟ್ಟು. ಸೊ ನಾನಿಲ್ಲಿ ಕೃಷ್ಣನಿಗೆ 30 ತರಹದ ತಿಂಡಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದೇ ಥರ ನಾನಿಲ್ಲಿ 30 ತರಹದ ತಿಂಡಿಗಳನ್ನ ಮಾಡ್ಕೊಂಡಿದ್ದೆ. ಒಂದಷ್ಟನ್ನು ಒಂದು ಸ್ವಲ್ಪ ನಮ್ಮ ಅತ್ತೆ ಹೆಲ್ಪ್ ಮಾಡಿಕೊಟ್ರು, ತಿಂಡಿಗಳನ್ನ ಮಾಡಿಕೊಟ್ಟು ಇನ್ನೊಂದಷ್ಟೆಲ್ಲ ನಾನು ಮಾಡಿಕೊಂಡೆ. ಮೊದಲನೇದಾಗಿ ಶನಿವಾರ ನಾನು ಚಕ್ಲಿ, ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಕೊಬ್ಬರಿ ಮಿಠಾಯಿ ಮತ್ತು ಚಿಕ್ಕಿ ಇವೆಲ್ಲ ಮಾಡ್ಕೊಂಡಿದ್ದೆ. ಮತ್ತು ಭಾನುವಾರ ಇನ್ನೇನಾದರೂ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡು, ಬೇರೆ ಥರ ಏನೆಲ್ಲ ಸ್ವೀಟ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಆ್ಯಂಡ್ ಒನ್ ಡೇಗೆ ಸ್ಪಾಯ್ಲ್ ಆಗುವಂಥ ಸ್ವೀಟ್ಸ್ನೆಲ್ಲ ನಾನು ಸೋಮವಾರ ಮಾಡ್ಕೊಂಡಿದ್ದೆ ದೇವರಿಗೆ ಪ್ರಸಾದ ಆಗಿ. ಸೊ ಇದನ್ನೆಲ್ಲ ನಾನು ಏನೇನು ಸ್ವೀಟ್ ಮಾಡಿದ್ದೆ ಅಂತ ಮುಂದಕ್ಕೆ ಹೇಳ್ತಾ ಬರ್ತೀನಿ. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇರೋದು ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ನಮ್ಮ ಹತ್ರ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿ, ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು. ನಾನಿಲ್ಲಿ ತೋರಿಸಿದ್ದೀನಲ್ಲ ಈ ರಕವಾಗಿ. ಅದಾದಮೇಲೆ ಇದಕ್ಕೆ ಬೆಣ್ಣೆ ಖರ್ಜೂರನ ಬಿಡಿಸಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಡು ಉಂಡೆ ಕಟ್ಕೋಬೋದು. ಇದಾದಮೇಲೆ ನಾನಿಲ್ಲಿ ಕಾಜಾ ಮಾಡ್ಕೊಂಡಿದ್ದೆ. ಕಾಜಾ ಮಾಡ್ಕೊಳೋದಕ್ಕೆ ಮೈದಾ ಹಿಟ್ಟನ್ನ ಸ್ವಲ್ಪ ತುಪ್ಪದಲ್ಲಿ ಕಲಿಸ್ಕೊಂಡು ಒಂದು ಮುಷ್ಟಿ ಆಕಾರ ಬರೋವರೆಗೂ, ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಮತ್ತು ನೀರು ಹಾಕಿ ಚೆನ್ನಾಗಿ ಬೆರೆಸ್ಕೊಂಡು ಒಂದು ಚಪಾತಿ ಸೈಜ್ಗೆ ಲಟ್ಟಿಸ್ಕೊಂಡು ಒಂದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲ ಒಂದೇ ಕಡೆಯಿಂದ ರೋಲ್ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಹೊಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದೆಳೆ ಬಂದಿರೋ ಪಾಕದಲ್ಲಿ ಇದನ್ನು ಹದ್ದಿ ಸೈಡಲ್ಲಿಟ್ಟರೆ ಕಾಜಾ ರೆಡಿ ಆಗುತ್ತೆ. ಸೊ ಇದು ಒಂಥರ ಫಸ್ಟ್ ಟೈಮೇ ನಾನು ಮಾಡಿದ್ದು ಈ ಕಾಜಾ ರೆಸಿಪಿ. ಚೆನ್ನಾಗಿ ಬಂದಿತ್ತು. ಯಾವ ಸ್ವೀಟ್ ಕೂಡ ಚೆನ್ನಾಗಿ ಬಂದಿಲ್ಲ ಅನ್ನೋ ಥರ ಹೇಳೋ ಹಾಗೆ ಇಲ್ಲ. ದೇವ್ರಿಗಂತ ಮಾಡಿದ್ದು ಎಲ್ಲ ಚೆನ್ನಾಗೇ ಬಂದಿತ್ತು. ಆ್ಯಂಡ್ ನಾವು ದೇವರಿಗೆ ಏನಾದರೂ ನೈವೇದ್ಯಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಮಡಿಯಿಂದ ಮಾಡಬೇಕು. ಮಡಿಯಿಂದ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ನಾವು ಅದನ್ನು ಮಾಡಬೇಕಾದ್ರೆ ಏನು ಸ್ವಲ್ಪನೂ ಬಾಯಲ್ಲಿ ಹಾಕ್ಕೊಂಡಂಗೆ ದೇವರಿಗೆ ಅಂತ ಕಟ್ನಿಟ್ಟಾಗೆ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಬಾದುಷ ಮಾಡ್ಕೊಂಡಿದ್ದೆ ಕಾಜಾ ಆದಮೇಲೆ. ಅದಾದಮೇಲೆ ಅದ್ರ ಜೊತೆಗೆ ಬಾದಾಮ್ ಪುರಿ ಇವೆಲ್ಲ ಮಾಡಿಕೊಂಡು ದೇವರಿಗೆ ರೆಡಿ ಮಾಡಿಟ್ಕೊಂಡಿದ್ದೆ. ಸೋಮವಾರದ ಬೆಳಗ್ಗೆ ಬೇಗ ಎದ್ದು ಇನ್ನೆಲ್ಲ ಏನಾದರೂ ತಿಂಡಿಗಳಿದ್ದರೆ ಅದೆಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ ನಾನು. ಅದಾದಮೇಲೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳೋಣ ಅಂತ ಈ ಥರ ವೀಳ್ಯದೆಲೆ, ಹಸು ಮತ್ತು ಫ್ಲವರ್ಸಿಂದ ಎಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಪಂಚಾಮೃತನ ಬಂದವ್ರಿಗೆ ನೈವೇದ್ಯ ಆಗಿ ನೀವು ಕೊಡ್ಬೋದು ಪ್ರಸಾದ ರೂಪದಲ್ಲಿ. ಮೊದಲನೇದಾಗಿ ದೇವರಿಗೆ ನೀರು, ಅರಿಶಿನ, ಕುಂಕುಮ, ಶ್ರೀಗಂಧ, ಅದಾದಮೇಲೆ ತುಳಸಿ ನೀರು ಇವೆಷ್ಟರಲ್ಲಿ ಅಭಿಷೇಕ ಮಾಡಾದಮೇಲೆ ಎಳ್ನೀರು, ಅದಾದಮೇಲೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಮತ್ತು ಬಾಳೆಹಣ್ಣು, ಸಕ್ಕರೆ, ಡ್ರೈ ಫ್ರೂಟ್ಸ್ ಇವಿಷ್ಟರಲ್ಲಿ ಅಭಿಷೇಕ ಮಾಡ್ಕೋಬೋದು.
ಪ್ರತಿ ಅಭಿಷೇಕಕ್ಕೂ ನೀವು ಆರತಿ ಬೆಳಗಲೇಬೇಕು ಅಂತ ಏನಿಲ್ಲ. ನಿಮ್ಮ ಶಕ್ತ್ಯಾನುಸಾರ ಎಲ್ಲ ಮಾಡಾದ್ಮೇಲೂ ಬೆಳಗ್ಬೋದು, ಅಥವಾ ಮಧ್ಯೆ ಮಧ್ಯೆ ನಿಮಗೆ ಟೈಮ್ ಇದೆ, ನಿಮಗೆ ಮಾಡುವಂಥ ಆಸಕ್ತಿ ಇದೆ ಅಂತ ಹಾಗಿದ್ರೆ ನೀವು ಪ್ರತಿ ಒಂದು ಅಭಿಷೇಕಕ್ಕೂ ಆರತಿ ಬೆಳಗ್ಕೊಂಡು ದೇವರಿಗೆ ಕುಂಕುಮ ಇಟ್ಕೋಬೋದು. ಅಭಿಷೇಕ ಎಲ್ಲ ಆದಮೇಲೆ ಅದಕ್ಕೆ ಇನ್ನು ಸ್ವಲ್ಪ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಇವಿಷ್ಟು ಬೆರೆಸ್ಕೊಂಡು ಪ್ರತಿಯೊಬ್ಬರಿಗೂ ಕೊಡ್ಬೋದು ನೀವು. ಸೊ ನಾನಿಲ್ಲಿ 30 ರಕದ ಸ್ವೀಟ್ಸ್ನ ಮಾಡಿದ್ದೆ ಅಂತ ಹೇಳಿದ್ದೆ. ಅದೇನೆಲ್ಲ ಅನ್ನೋದನ್ನು ಇವಾಗ ಹೇಳ್ತೀನಿ. ಮೊದಲನೇದಾಗಿ ಚಕ್ಲಿ, ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಚಿಕ್ಕಿ ಮತ್ತು ಕೊಬ್ಬರಿ ಮಿಠಾಯಿ, ಮೈಸೂರು ಪಾಕು, ಬೇಸನ್ ಲಡ್ಡು, ಪೀನಟ್ ಲಡ್ಡು, ಕಡಲೆ ಉಂಡೆ, ಅವಲಕ್ಕಿ ಮಿಕ್ಸ್ಚರು, ಸ್ವೀಟ್ ಅವಲಕ್ಕಿ ಮಿಕ್ಸ್ಚರು ಮತ್ತು ಪ್ಲೇನ್ ಮಿಕ್ಸ್ಚರು, ಡ್ರೈ ಫ್ರೂಟ್ಸ್ ಲಡ್ಡು, ಕಾಜಾ, ಬಾದಾಮ್ ಪುರಿ, ಜಾಮೂನು, ಡ್ರೈ ಜಾಮೂನ್, ಕ್ಯಾರೆಟ್ ಹಲ್ವಾ, ಸೇಮಿಯಾ ಪಾಯಸ, ಬಾದುಷಾ, ಕೊಬ್ಬರಿ ಮಿಠಾಯಿ, ಇನ್ನೊಂದು 2-3 ಸ್ವೀಟ್ಸ್ ಏನೋ ನನಗೆ ಅದಷ್ಟು ಹೆಸರು ಗೊತ್ತಿಲ್ಲ, ನಮ್ಮ ಅತ್ತೆಯವ್ರು ಮಾಡಿದ್ದು. ಅದಾದಮೇಲೆ ಒಬ್ಬಟ್ಟು, ಅದಾದಮೇಲೆ ಸೌತೆಕಾಯಿ, ಕಜ್ಜಾಯ, ಖಾರ ಅವಲಕ್ಕಿ, ಸಿಹಿ ಅವಲಕ್ಕಿ, ಕಡಲೆಕಾಳು ಒಗ್ಗರಣೆ, ಇವಿಷ್ಟು ಮಾಡಿಕೊಂಡು ಇದ್ರ ಜೊತೆಗೆ ಹಾಲು, ಮೊಸರು, ಬೆಣ್ಣೆ ಅಂತೂ ಕಂಪಲ್ಸರಿ ನೀವು ದೇವ್ರಿಗೆ ಇಡಲೇಬೇಕು. ಅದು ಅತಿ ಪ್ರಿಯವಾದದ್ದು ಕೃಷ್ಣನಿಗೆ. ಸೊ 30 ರಕದ ಮೇಲೆ ಆಗಿತ್ತು ನಾನು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ. ಇವೆಲ್ಲ ಫಸ್ಟು ತೆಗೆದಿಟ್ಟು ಪ್ಲೇಟ್ ಮೇಲೆ, ಅದ್ರ ಮೇಲೆ ಒಂದು ಸ್ವಲ್ಪ ಪೂಜೆ ಮಾಡಿರುವಂಥ ಗಂಗಾ ನೀರನ್ನ ಹಾಕಿ ಅದಾದಮೇಲೆ ದೇವರಿಗೆ ನೈವೇದ್ಯ ಮಾಡಬೇಕು. ಇಷ್ಟು ತರಹದ ತಿಂಡಿಗಳು ಮಾಡಿದರೂ ಕೂಡ ನನಗೆ ಇನ್ನೂ ಏನಾದರೂ ಮಾಡಬೇಕು, ದರ್ ಇಸ್ ಸಮಥಿಂಗ್ ಲೈಕ್ ಲೆಸ್ ಅಂತ ಅನ್ನಿಸ್ತಾನೆ ಇತ್ತು. ಬಟ್ ಸ್ಟಿಲ್ ಎಲ್ಲರೂ ಹೇಳಿದ್ದು ಇದೇ ಜಾಸ್ತಿ ಅಂತ. ಆ್ಯಂಡ್ ಎಸ್, ಈ ಟೈಮ್ ಇಷ್ಟು ಮಾಡಿದ್ದೀನಿ. ಮೇ ಗಾಡ್ ಗಿವ್ ಸೊ ಮಚ್ ಎನರ್ಜಿ ಫಾರ್ ನೆಕ್ಸ್ಟ್ ಟೈಮ್ ಅಂತ ಕೇಳಿಕೊಂಡೆ ದೇವರಿಗೆ. ಸೊ ಇನ್ನಷ್ಟು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೊಂದಷ್ಟು ಮಾಡ್ತಿದ್ದೆ ಅನ್ನಿಸ್ತು. ಇಟ್ಸ್ ಓಕೆ, ಐ ಟ್ರೈಡ್ ಮೈ ಬೆಸ್ಟ್ ಅಂತ ಅನ್ನಿಸ್ತು ಕೊನೆಯದಾಗಿ. ಸೊ ನೀವಿಷ್ಟೆಲ್ಲ ದೇವ್ರಿಗೆ ಏನಾದರೂ ತಿಂಡಿ ನೈವೇದ್ಯ ಮಾಡಿದ್ದೀರಾ ಅಂದರೆ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ಅದ್ರ ಸುತ್ತ ಒಂದು ಲಕ್ಷ್ಮಣ ರೇಖೆ ಅಥವಾ ಚಾಕ್ಸ್ಟಿಕ್ ಗೀಚಲೇಬೇಕಾಗುತ್ತೆ. ಸೊ ಇದಾದಮೇಲೆ ಬಾಳೆಹಣ್ಣು, ಒಂದು 5-6 ರಕದ ಹಣ್ಣುಗಳನ್ನ ಇಟ್ಟು ದೇವರಿಗೆ ನೈವೇದ್ಯ ಮಾಡಾದಮೇಲೆ ಕೃಷ್ಣ ಅಷ್ಟೋತ್ತರನ ನಾನು ಹೇಳಿದೆ. ನಿಮಗೆ ಟೈಮ್ ಇದೆ ಅಂದರೆ ಇದನ್ನು ಹೇಳ್ಬೋದು, ಅಥವಾ ನಿಮಗೆ ಸಂಜೆ ಟೈಮ್ ಇದೆ ಅಂದರೆ ಆ ಟೈಮಲ್ಲೇ ಹೇಳ್ಬೋದು. ಕೃಷ್ಣನ ಅಷ್ಟೋತ್ತರ ಹೇಳೋದ್ರಿಂದ ತುಂಬ ಒಳ್ಳೆಯದು. ಕೃಷ್ಣನ ಪ್ರತಿಯೊಂದು ಅವತಾರದ ನೇಮ್ ಕೂಡ ಹೇಳ್ತೀವಿ ನಾವು. ಆ್ಯಂಡ್ ಆ ಉಚ್ಚಾರಣೆ ನಮ್ಮ ಬಾಯಲ್ಲಿ ಆಗೋದ್ರಿಂದ ನಮಗೆ ಕೂಡ ಮನಃಶಾಂತಿ ಅನ್ನೋದು ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಎಲ್ಲ ಅಷ್ಟೋತ್ತರ ಹೇಳಾದಮೇಲೆ ದೇವರಿಗೆ ಹೂವು ಅಕ್ಷತೆ ಸಮರ್ಪಣೆ ಮಾಡಬೇಕು. ಮಾಡಾದಮೇಲೆ ದೇವರಿಗೆ ಮಹಾಮಂಗಳಾರತಿ ಮಾಡಬೇಕು. ನಾನು ಈ ಮಹಾಮಂಗಳಾರತಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ಟೈಮ್ ಒಂದು 4:30 ಅಥವಾ 5 ಆಗಿತ್ತು. ಆಲ್ಮೋಸ್ಟ್ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಈ ಟೈಮಲ್ಲಿ ಮಾಡಿದೆ. ಬೆಳಿಗ್ಗೆಯಿಂದ ಎಲ್ಲ ರೆಡಿ ಮಾಡಿಟ್ಕೊಂಡು ಧೂಪ, ದೀಪ, ನೈವೇದ್ಯ ಎಲ್ಲ ಆದಮೇಲೆ ನಾವು ಆ ಮಂಗಳಾರತಿನ ಮನೆಯವರೆಲ್ಲರೂ ತಗೊಂಡು, ಜೊತೆಗೆ ದೇವರಿಗೆ ಸಮರ್ಪಣೆ ಮಾಡಿರುವಂಥ ಒಂದು ಸ್ವಲ್ಪ ಪ್ರಸಾದನೂ ಪ್ರತಿಯೊಬ್ಬರು ತೊಗೊಂಡು ಮನೇಲಿರುವಂಥವ್ರು, ಜೊತೆಗೆ ತೀರ್ಥ ಕುಡಿಬೇಕು, ತುಳಸಿ ತೀರ್ಥ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ನನಗೆ ಯಾವುದೇ ತರಹದ ರೆಸ್ಟ್ರಿಕ್ಷನ್ಸ್ ಇಲ್ಲ, ಲೈಕ್ ನೀನು ಇದು ಮಾಡಬಾರ್ದು, ನೀನು ಹೀಗಿರಬಾರ್ದು ಅಂತ. ಸೊ ನಮ್ಮ ಮನೇಲಿ ದೇ ಲೆಟ್ ಮೀ ಫ್ರೀ. ನಾನು ಯಾವುದೇ ಮಾಡಿದ್ರು ದೇ ಟ್ರಸ್ಟ್ ಮೀ, ಯಾವುದೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ. ಸೊ ಆಲ್ ದ ಟೈಮ್ ಎಲ್ಲ ಫೆಸ್ಟಿವಲ್ಗೂ, ಎಲ್ಲ ಥರದ ಫಂಕ್ಷನ್ಸ್ಗೂ ನಮ್ಮ ಮನೆಯಲ್ಲಿ ಬ್ಯಾಕ್ ಬೋನ್ ಆಗಿ ನಿಲ್ಲೋದು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಮಾವ, ಜೊತೆಗೆ ನಮ್ಮ ಅಜ್ಜಿ ಕೂಡ. ಅವ್ರು ಇರೋದ್ರಿಂದನೇ ಐ ಸೆಲೆಬ್ರೇಟೆಡ್ ಲೈಕ್ ದಿಸ್ ಅಂತಲೇ ಹೇಳ್ಬೋದು. ಪ್ರತಿ ಒಂದಕ್ಕೂ ದೇವರ್ ಲೈಕ್ ಮೈ ಬ್ಯಾಕ್ ಬೋನ್. ಏನೇ ಮಾಡೋದ್ರಲ್ಲಾಗಲಿ, ಏನೇ ಕೊಡೋದ್ರಲ್ಲಾಗಲಿ, ಏನೇ ಜವಾಬ್ದಾರಿಗಳು ತಗೊಳೋದ್ರಲ್ಲಾಗಲಿ. ಸೊ ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಆಲ್ ದೋಸ್ ಪೀಪಲ್. ಸೊ ಇಷ್ಟೇ ಚೆನ್ನಾಗಿ ಮಾಡಿದ್ದೀನಿ ಅಂದರೆ ದೇ ಆರ್ ಲೈಕ್ ಸಮ್ 50% ಅಂತಲೇ ಹೇಳ್ಬೋದು. ಸೊ ಒಂದು 5:30, 5:45 ಹಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಅದಾದಮೇಲೆ ದೇವ್ರದ್ದು ಹೆಜ್ಜೆ ಪೂಜೆ ಮಾಡಬೇಕಾಗಿತ್ತು, ಕೃಷ್ಣನ ಹೆಜ್ಜೆ ಪೂಜೆ. ಅದನ್ನು ನಾವು ಹೇಗೆ ಹಾಕಬೇಕು ಅಂದರೆ, ತುಳಸಿ ಗಿಡದಿಂದ ಮನೆ ಒಳಗಡೆ ನಾವು ಕೃಷ್ಣನ ಸ್ಥಾಪನೆ ಮಾಡಿರ್ತೀವಲ್ಲ, ಕೃಷ್ಣನ ಫೋಟೋ ಇಟ್ಟು ಪೂಜೆ ಮಾಡಿರ್ತೀವಲ್ಲ, ಅಲ್ಲಿವರೆಗೂ ನಾವು ಹೆಜ್ಜೆ ಹಾಕ್ಕೊಂಡು ಅದಕ್ಕೆ ಪೂಜೆ ಮಾಡಬೇಕು, ಹೆಜ್ಜೆ ಪೂಜೆನ. ನಿಮ್ಮ ಮನೇಲಿ ಯಾವುದಾದ್ರೂ ಪುಟ್ಟ ಮಗು ಇತ್ತು ಅಂದರೆ, ಅಥವಾ ಒಂದೆರಡು ವರ್ಷದ ಅಥವಾ 3-4 ವರ್ಷದ ಮಗು ಇತ್ತು ಅಂದರೆ ಅದ್ರ ಕೈಯಲ್ಲಿ ನೀವು ಹೆಜ್ಜೆ ಹಾಕಿಸ್ಬಿಟ್ಟು ಆ ಹೆಜ್ಜೆಗೆ ಪೂಜೆ ಮಾಡ್ಬೋದು. ಜೊತೆಯಲ್ಲಿ ಅವ್ರಿಗೆ ಕೂಡ ಪೂಜೆ ಮಾಡಿ
ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಅವರು ಅಂತ ಹೇಳಿ ಅವರಿಗೆ ನೀವು ಮಾಡಿರೋ ಅಂಥ ದೇವ್ರಿಗೆ ಇಟ್ಟಿರೋ ಅಂಥ ನೈವೇದ್ಯ ಎಲ್ಲ ಕೊಟ್ಟು ಪೂಜೆ ಮಾಡ್ಬೋದು ಅವರಿಗೆ. ಸೊ ಇನ್ ಕೇಸ್ ಇಲ್ಲ ಅಂತ ಅಂದರೆ ನಿಮ್ಮ ಹ್ಯಾಂಡ್ ಮೂಲಕ ನೀವು ಹಾಕಿ ಅದಕ್ಕೆ ಪೂಜೆ ಮಾಡ್ಬೋದು. ಸೊ ಈ ಥರ ಪ್ರತಿ ಹೆಜ್ಜೆಗೂ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಹೂವು ಇಟ್ಟು ಅಕ್ಷತೆ ಹಾಕಿದ್ದೆ ನಾನು. ಸೊ ನಮ್ಮನೆಗೆ ಸಾಯಂಕಾಲ ಎಲ್ಲರೂ ಬಂದಿದ್ದರು ಈ ಕೃಷ್ಣ ಪೂಜೆಗೆ. ಪ್ರತಿಯೊಬ್ಬರು ನಮ್ಮ ರಿಲೇಟಿವ್ಸ್ ಯಾರ್ಯಾರು ಇದ್ದಾರೋ ಊರಲ್ಲಿ ಪ್ರತಿಯೊಬ್ಬರು ಬಂದಿದ್ದರು. ಸೊ ಇದು ಒಂದು ಬೆಸ್ಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ನಡೆಯೋದು. ಅದಾದಮೇಲೆ ಮಡಿಕೆನೂ ಹೊಡೆದಿದ್ರು. ಲಾಸ್ಟ್ ಟೈಮೆಲ್ಲ ನಾನು ಮಡಿಕೆ ಹೊಡೆಯೋದು ಮಡಿಕೆ ಕಟ್ಟಿದ್ದದೇನು ಮಾಡಿರಲಿಲ್ಲ, ಈ ಟೈಮ್ ಮಾಡಿದ್ದೆ. ಜೊತೆಯಲ್ಲಿ ಕೃಷ್ಣನಿಗೆ ಇಷ್ಟ ಆಗುವಂಥ ಒಂದೆರಡು ಹಾಡುಗಳ್ನೂ ಹೇಳಿ ಕೃಷ್ಣನ ಸಂತೋಷ ಪಡಿಸಿದ್ರು. ಅದಾದಮೇಲೆ ಈಚೆ ಕಟ್ಟಿದ್ದಂಥ ಮಡಿಕೆನೂ ಕಡೆ ಹೊಡೆದ್ರು. ಮಡಿಕೆ ಒಳಗೆ ಸ್ವಲ್ಪ ಫ್ಲವರ್ಸ್ ಮತ್ತು ಸಮ್ ಕ್ಯಾಶ್ ಪ್ರೈಸ್ ಇಟ್ಟಿದ್ದೆ. ಸೊ ಅದನ್ನು 1 2 3 ಪೀಪಲ್ ಹೊಡಿಲಿಲ್ಲ, ಅದಾದಮೇಲೆ ಹೊಡೆದ್ರು. ಆ್ಯಂಡ್ ಇದಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ. ಸೊ ಮತ್ತೆ ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಆದಷ್ಟು ಬೇಗ ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಗಳನ್ನೆಲ್ಲ ನೆರವೇರಿಸಲಿ. ಕೃಷ್ಣ ಆದಷ್ಟು ಬೇಗ ನಿಮ್ಮ ಮನಸ್ಸಲ್ಲಿ ಬರಲಿ. ಕೃಷ್ಣ ಆದಷ್ಟು ಬೇಗ ಯಾವಾಗಲೂ ನಿಮ್ಮ ಜೊತೆನೇ ಇರಲಿ ಅಂತ ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.